ತಸ್ಮೈ ಭವಾನ್ ಹಯಶಿರಸ್ತನುವಂ ಚ ಬಿಭ್ರದ್ವೇದದ್ರುಹಾವತಿಬಲೌ ಮಧುಕೈಟಭಾಕ್ಯೌ ಹತ್ವಾನಯಚ್ಯುತಿಗಣಾಶ್ಚರ್ಯಸ್ತಮಶ್ಚ ಸತ್ವಂ ಚ ತವ ಪ್ರಿಯತಮಾಂ ತನುಮಾಮನಂತೆ ಶ್ರೀರ್ಯತ್ರ ರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮಗಾಯತೆ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನಿತ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರಶತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಿಗಮಕಲ್ಪತರೋರ್ಗಲಿತಂ ಫಲಂ ಸುಖಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಭಾಗವತೆ ದ್ವಿತೀಯ ಸ್ಕಂಧೆ ದಶಮೇ ಅಧ್ಯಾಯೇ ಅದ್ಯ 29 ಶ್ಲೋಕಃ. ಎರಡನೇ ಸ್ಕಂದದ 10ನೇ ಅಧ್ಯಾಯದ 29ನೇ ಶ್ಲೋಕಃ ವಿವ್ರಿಯತೆ ಶ್ರೂಯತೆ ಚ. ಚತುರ್ಮುಖಸ್ಯ ಶರೀರಂ ಪ್ರಥಮಂ ಪಿಂಡಾಕಾರಂ ಸಮಜಾಯತ. ತಸ್ಮಿನ್ನೇವ ಚ ಶರೀರೆ ಸರ್ವಾಣಿ ಜ್ಞಾನೇಂದ್ರಿಯಾಣಿ ಕರ್ಮೇಂದ್ರಿಯಾಣಿ ಚ ನಿರಭಿದ್ಯಂತ. ಅತೀತೆ ಶ್ಲೋಕೆ ನಾಭಿದ್ವಾರಂ ಅಪಾವೃತಮಿತಿ ಸಂವರ್ಣಿತಂ. ಗುದದ್ವಾರಸ್ಯ ಚ ಉತ್ಪತ್ತಿಃ ವರ್ಣಿತ ಅತೀತೆ ದಿವಸೆ. ಅಥಾತ್ರ ಅಸ್ಮಿನ್ ದಿವಸೆ ಆದಿತ್ಸೋಃ ಅನ್ನಪಾನಾನಾಂ ಅಸೃಕ್ಕುಕ್ಷಂತ್ರನಾಡಿಕೆ ನದ್ಯಃ ಸಮುದ್ರಾಶ್ಚ ತಯೋಃ ತೃಪ್ತಿಃ ಪುಷ್ಟಿಸ್ತದಾಶ್ರಯೇ ಇತಿ ಚತುರ್ಮುಖಸ್ಯ ಉದರಂ ಆಂತ್ರಮಾಲ ಇತ್ಯಾದೀನಾಂ ಉತ್ಪತ್ತಿಃ ಸಂವರ್ಣಿತೆ. ಈ ಚತುರ್ಮುಖ ಬ್ರಹ್ಮ ಅನ್ನ ಮತ್ತು ಪಾನಗಳನ್ನು ಬಯಸಿದ, ಏನನ್ನೋ ತಿನ್ನಬೇಕು ಅಂತ ಬಯಸಿದ, ಮತ್ತೇನನ್ನೋ ಕುಡಿಯಬೇಕು ಅಂತ ಬಯಸಿದ. ಆವಾಗ ಈ ರಕ್ತ, ಅದಕ್ಕೆ ಅಧಿಷ್ಠಾನವಾದ ಹೊಟ್ಟೆ, ಇದೆಲ್ಲವೂ ಕೂಡ ಹುಟ್ಟಿತಂತೆ. ಕರುಳು, ಹಸಿವು ಮತ್ತು ಬಾಯಾರಿಕೆ, ಹಾಗೆ ಅವುಗಳಿಗೆ ಅಧಿಷ್ಠಾನವಾದಂತಹ ನಾಡಿಗಳು, ಹೊಟ್ಟೆ ಮತ್ತು ನಾಡಿಗಳಿಂದ ನದಿ ಸಮುದ್ರಾಭಿಮಾನಿ ದೇವತೆಗಳು, ಹೊಟ್ಟೆಯಿಂದ ತೃಪ್ತಿ ಅನ್ನೋದು ಒಂದು ಹುಟ್ಟಿತು. ಹಸಿವು ಮತ್ತು ಬಾಯಾರಿಕೆಗಳ ಪರಿಹಾರ ಆದಾಗ ಒಂದು ತೃಪ್ತಿ ಆಗ್ತದಲ್ಲ, ಅದು ಹುಟ್ಟಿತು. ನಾಡಿಗಳಿಂದ ಪುಷ್ಟಿ, ಅನ್ನವನ್ನು ನಾವು ತಗೊಂಡಾಗ ದೇಹ ಏನೋ ಒಂದು ಪೋಷಣ ಹೊಂದುತ್ತದಲ್ಲ, ಅದು ಕೂಡ ಹುಟ್ಟಿತು. ಈ 29ನೇ ಶ್ಲೋಕದಲ್ಲಿ ಅದನ್ನು ಹೇಳಿ ಹೊರಟಿದ್ದಾರೆ. ಇದಕ್ಕೆ ಯಾದವಾರ್ಯರ ಮತ್ತು ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಏನಿದೆ ಅಂತ ಅನ್ನೋದನ್ನ ಈಗ ಮೊದಲು ನೋಡೋಣ. ಆದಿತ್ಸೋಹೋ ಅಂದರೆ ಆದಾತು ಕಾಮಸ್ಯ, ಅನ್ನಪಾನಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬಯಸಿದಂಥ ಚತುರ್ಮುಖ ಬ್ರಹ್ಮನ ಆ ದೇಹದಲ್ಲಿ ಏನೇನಾಯಿತು ಅನ್ನೋದರ ವರ್ಣನೆ. ರುಧಿರಸ್ಯ ಸ್ಥಾನಂ ಕುಕ್ಷಿ, ಈ ರಕ್ತ ಅಂತನ್ನುವುದು ಇರುವುದೆಲ್ಲಿ ಅಂದರೆ ಕುಕ್ಷಿಯಲ್ಲಿ ಅಂತ ವರ್ಣನೆ ಮಾಡಿದ್ದಾರೆ.
ಆಂತ್ರಸ್ಥಾನಂ ನಾಡಿ ದ್ವಾಸಪ್ತತಿ ಸಹಸ್ರ ಭಿನ್ನ. ರಕ್ತ ಇರುವುದು ಹೊಟ್ಟೆಯಲ್ಲಿ, ಕರುಳು ಇರುವುದು ನಾಡಿಗಳಲ್ಲಿ. ಅದು 72,000 ಪ್ರಭೇದಗಳನ್ನು ಹೊಂದಿದೆ. ಇದರಲ್ಲಿ ಈ ಹೊಟ್ಟೆಯಲ್ಲಿ ಮತ್ತು ನಾಡಿಯಲ್ಲಿ ಸಮುದ್ರಗಳು, ನದಿಗಳು ಇವೆಲ್ಲವೂ ಕೂಡ ಹುಟ್ಟಿದವು. ಇವೆಲ್ಲವನ್ನು ಅವಲಂಬಿಸಿರುವಂತಹ ತೃಪ್ತಿ, ಹಸಿವು ಆದಾಗ ನೀರು ಏನಾದ್ರು ತಿಂದಾಗ ಆಗುವ ತೃಪ್ತಿ, ನೀರಡಿಕೆ ಆದಾಗ ನೀರು ಕುಡಿದಾಗ ಆಗುವ ತೃಪ್ತಿ, ಹಾಗೆ ಶರೀರದ ಮೇಲೆ ಅದರಿಂದ ಆಗುವಂಥ ಒಂದು ಪರಿಣಾಮ. ಅಲ್ಲಿ ಪರಿಣಾಮ ಅಂದರೆ ಪುಷ್ಟಿ ಅಷ್ಟೇ. ಇವೆಲ್ಲವೂ ಕೂಡ ಆದವು. ತೃಪ್ತಿ ಕುಖ್ಯಾಶ್ರಯ, ಪುಷ್ಟಿ ನಾಡ್ಯಾಶ್ರಯ. ಅದರಲ್ಲಿ ಕೂಡ ತೃಪ್ತಿ ಎನ್ನುವುದಿರುವುದು ಎಲ್ಲಿ? ಹೊಟ್ಟೆಯಲ್ಲಿ. ಪುಷ್ಟಿ ಎನ್ನುವುದಿರುವುದು ನಾಡಿಯಲ್ಲಿ ಅಂತ ಹೀಗೆ ಅದನ್ನು ವರ್ಣಿಸಿದ್ದಾರೆ. ಇದು ವಿಜಯಧ್ವಜರು ಹೇಳಿದಂಥ ಅರ್ಥ. ಅಲ್ಲಿ ರಕ್ತ ಇರುವುದು ಹೊಟ್ಟೆಯಲ್ಲಿ ಅಂತ ವಿಜಯಧ್ವಜರು ಹೇಳಿದ್ದಾರೆ. ಪ್ರಾಯ ಹೊಟ್ಟೆ ಅಂದರೆ ಹೊಟ್ಟೆ ಮತ್ತು ಎದೆ ಎರಡೂ ಸೇರಿ ಇದ್ದಿರಬೇಕು ಅಂತ ನಂದೊಂದು ಆಲೋಚನೆ. ಅದಕ್ಕೇನು ಆಧಾರ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ಆದರೂ ಹಾಗೊಂದು ಅನಿಸ್ತಾ ಇದೆ ಅಷ್ಟೆ. ರಕ್ತ ನಮ್ಮ ಹೊಟ್ಟೆ ಮತ್ತು ಎದೆ ಈ ಭಾಗದಲ್ಲಿ ಇರ್ತದೆ. ಅಲ್ಲಿಂದನೇ ಆ ರಕ್ತ ಶರೀರದ ಎಲ್ಲ ಭಾಗಗಳಿಗೆ ಹೃದಯದಿಂದ ಅದು ಪಂಪ್ ಆಗ್ತದಲ್ಲ, ಅದಕ್ಕಾಗಿ ಅಂತ ಹೇಳಿದೆ ಅಷ್ಟೆ. ಈ ಶ್ಲೋಕಕ್ಕೆ ಯಾದವಾರು ಹೇಳುವಂತಹ ಅರ್ಥವನ್ನು ಈಗ ನೋಡೋಣ. ಅಸೃಗ್ ರುಧಿರಂ ಇಂದ್ರಿಯ ಸ್ಥಾನೀಯಂ ಕುಕ್ಷೆ. ಅಲ್ಲಿ ಆಂತ್ರ ಅಂದರೆ, ಆಂತ್ರ ಅಂತ ಒಂದು ಶಬ್ದ ಇದೆ, ಅದರಿಂದ ಹಸಿವು ನೀರಡಿಕೆಯನ್ನು ತಗೊಳ್ಬೇಕು ಅಂತ ಯಾದವಾರರು ಬರೆದಿದ್ದಾರೆ. ಅದನ್ನೇ ನಾವು ಅನುವಾದದಲ್ಲಿ ಕಾಣ್ತೇವೆ. ನಾಡಿಗಳು, ಈ ನಾಡಿಗಳಲ್ಲೇ ಇರುವಂಥವು ಸಮುದ್ರ ಮತ್ತು ನದಿಗಳು ಇವೆಲ್ಲ. ಅತ್ರ ನಾಡ್ಯ ಅಧಿಷ್ಠಾನಂ ರುಧಿರಂ ಅಧ್ಯಾತ್ಮಂ ರುಧಿರನಾಮಾನೋ ದೇವಾಶ್ಚ ತದಾಶ್ರಿತಾ. ನಾಡಿ ಎಂಬ ಅಧಿಷ್ಠಾನಗಳಲ್ಲಿ ರುಧಿರ ಎಂಬ ಹೆಸರಿನ ದೇವತೆಗಳೆಲ್ಲರೂ ಕೂಡ ವಾಸ ಮಾಡಿಕೊಂಡಿದ್ದಾರೆ. ತಯೇವ ಬಹಿರ್ನದೀ ನಾಮಾನಃ, ಅವರೇ ದೇವತೆಗಳ ಹೊರಗಡೆ ನದಿ ಎಂಬ ರೂಪದಿಂದ ಇದ್ದಾರೆ. ನದಿ ಅಭಿಮಾನಿ ದೇವತೆಗಳು, ನದಾಭಿಮಾನಿ ದೇವತೆಗಳು. ನಮಗೆ ಗೊತ್ತಿದೆ, ಕೆಲವು ಪುರುಷ ದೇವತೆಗಳು ಯಾವುದಕ್ಕೆ ಅಭಿಮಾನಿಗಳಾಗಿರ್ತಾರೆ ಅದನ್ನು ನದ ಅಂತಂತಾರೆ. ನದಿ ನದ ಎರಡೂ ಕೂಡ ರಿವರೇ. ಯಾವ ರಿವರ್ಗೆ ಪುರುಷ ದೇವತೆಗಳ ಅಧಿಷ್ಠಾನ ಆಗಿರ್ತಾರೋ ಅದು ನದ ಅಂತ ಕರೆಸ್ಕೋತದೆ. ಯಾವ ರಿವರ್ಗೆ ಸ್ತ್ರೀ ದೇವತೆ ಅಧಿಷ್ಠಾನ ಆಗಿರ್ತಾರೋ ಅದು ನದಿ ಅಂತ ಕರೆಸ್ಕೋತದೆ. ಇಷ್ಟೇ. ಆಂತ್ರ ಅಂತನ್ನುವುದು ಕರುಳಿನಲ್ಲಿರ್ತದೆ. ಆಂತ್ರಂ ಅಧ್ಯಾತ್ಮಂ ತನ್ನಾಮಾನಃ ದೇವಾಶ್ಚ, ಅದೇ ಹೆಸರಿನ ದೇವತೆಗಳು ಕೂಡ ಅಲ್ಲಿದ್ದಾರೆ. ತಯೇವ ಬಹಿಹಿ ಸಮುದ್ರನಾಮಾನಃ, ಅದೇ ದೇವತೆಗಳೇ, ಆಂತ್ರ ಅಂತ ಹೆಸರಿರುವ ಕರುಳು ಎಂಬ ಹೆಸರಿರುವ ದೇವತೆಗಳೇ ಹೊರಗಡೆ ಸಮುದ್ರ ಎಂಬ ರೂಪದಿಂದ ಇದ್ದಾರೆ, ಒಳಗಡೆ ಕರುಳು ಎಂಬ ರೂಪದಿಂದ ಇದ್ದಾರೆ. ಇವರಿಬ್ಬರನ್ನು ಅವಲಂಬಿಸಿ ತೃಪ್ತಿ ಮತ್ತು ಪುಷ್ಟಿ ಇವೆರಡೂ ಕೂಡ ಆಗೋದು. ಮುಂದೆ 3ನೇ ಸ್ಕಂದದಲ್ಲಿ ಕೆಲವು ವಿಚಾರಗಳು ಬರೋದಿದೆ. ನಾಡ್ಯಶ್ಚ ನಿರಭಿದ್ಯಂತ ತಾಭ್ಯೋ ಲೋಹಿತ ಮಾಹೃತಂ ನದ್ಯ ತತಃ ಸಮಭವನ್ ಉದರಂ ನಿರಭಿದ್ಯತ ಕ್ಷುತ್ಪಿಪಾಸೆ ತತಸ್ಯಾತಾಂ ಸಮುದ್ರಶ್ಚ ತಥೋಭವತ್ ಅಂತ ಮುಂದೆ ಬರೋದಿದೆ. ನಾಡಿಗಳು ಎಲ್ಲವೂ ಹುಟ್ಟಿದವು, ಅವುಗಳಲ್ಲಿ ರಕ್ತ ಹುಟ್ಟಿತು, ನಂತರ ನದಿಗಳು ಹುಟ್ಟಿದವು, ಉದರ ಹುಟ್ಟಿತು, ಹೊಟ್ಟೆ ಹುಟ್ಟಿತು, ಕ್ಷುತ್ಪಿಪಾಸ ಹಸಿರು ನೀರಾಡಿಕೆಗಳು ಹುಟ್ಟಿದವು, ಮತ್ತು ಸಮುದ್ರಗಳು ಕೂಡ ಅದರಿಂದ ಹುಟ್ಟಿದವು ಅಂತ ಮುಂದೆ 3ನೇ ಸ್ಕಂದದಲ್ಲಿ ಬರುವಂಥ ವಿಚಾರ ಇದೆ. ಇದಿಷ್ಟು ವಿಜಯಧ್ವಜರು ಮತ್ತು ಯಾದವಾರ್ಯರು ಹೇಳಿದ ಅರ್ಥ ಆಯಿತು. ಶ್ರೀಧರರು
ಹೇಳಿದಂಥ ಕೆಲವು ಅಂಶಗಳನ್ನೇ ವಿಜಯಧ್ವಜರು ಮತ್ತು ಯಾದವಾರ್ಯರು ಕೂಡ ಸ್ವೀಕಾರ ಮಾಡಿದ್ದಾನೆ. ತುಷ್ಟಿ ಅಂದರೆ ಉದರಭರಣ ಅಂತ ಅರ್ಥ. ಹೊಟ್ಟೆ ತುಂಬುವುದಕ್ಕೆ ತುಷ್ಟಿ ಅಂತಾರೆ. ಪುಷ್ಟಿ ಅಂದರೆ ರಸ ಪರಿಣಾಮ. ನಮ್ಮ ದೇಹದೊಳಗೆ ಆಹಾರ ಹೋಗಿ ಅಲ್ಲಿ ರಕ್ತ ಮಾಂಸ ಇತ್ಯಾದಿ ರೂಪದಿಂದ ಪರಿಣಮಿಸಿ ದೇಹಕ್ಕೊಂದು ಪುಷ್ಟಿಯನ್ನು ಕೊಡ್ತದಲ್ಲ, ಅದನ್ನು ಪುಷ್ಟಿ ಅಂತ ಅನ್ಬೇಕು. ರಸ ಪರಿಣಾಮತಃ ಸ್ಥೌಲ್ಯಂ ಅಂತ. ರಸ ಎಲ್ಲ ಪರಿಣಾಮ ಆಗಿ ಶರೀರ ದಷ್ಟಪುಷ್ಟವಾಗಿರ್ತದಲ್ಲ, ಅದನ್ನು ಪುಷ್ಟಿ ಅಂತ ಈ ಶಬ್ದದಿಂದ ಹೇಳ್ತಾರೆ. ಇದು ಶ್ರೀಧರರು ಹೇಳಿರುವಂಥ ಒಂದೆರಡು ಅಂಶಗಳು. ತುಷ್ಟಿ ಅಂದರೆ ಅಲಂಬುದ್ಧಿ, ಸಾಕು ಅನ್ನಿಸುವಂಥ ಒಂದು ಆಲೋಚನೆ. ಇದು ವೀರರಾಘವರು ನಮ್ಗೆ ಕೊಡುವಂಥ ಅರ್ಥ. ಇನ್ನು ಮುಂದೆ 30ನೇ ಶ್ಲೋಕ ನೋಡಬೇಕು. ನಿಜಿಧ್ಯಾಸೋಹೋ ಆತ್ಮಮಾಯಾಂ ಹೃದಯಂ ನಿರಭಿದ್ಯತ ತಥೋ ಮನಶ್ಚಂದ್ರ ಇತಿ ಸಂಕಲ್ಪ ಕಾಮಯೇವಚ ಅಂತ ಮುಂದಿನ 30ನೇ ಶ್ಲೋಕ. ಈ ಚತುರ್ಮುಖ ಬ್ರಹ್ಮ ಆತ್ಮಮಾಯ, ಭಗವಂತನ ಮಹಿಮೆಯನ್ನು ಧ್ಯಾನಿಸಬೇಕು ಅಂತ ಬಯಸಿದೆ. ಆವಾಗ ಅವನಿಗೆ ಹೃದಯ ಹುಟ್ಟಿತು, ಹೃದಯದಲ್ಲೇ ಮನಸ್ಸು ಹುಟ್ಟಿತು. ಅದರ ಅಭಿಮಾನಿಯಾದ ಚಂದ್ರ, ಆ ಮನಸ್ಸಿನದೇ ಬೇರೆ ಬೇರೆ ವೃತ್ತಿಗಳಿವೆ, ಮನಸ್ಸಿನದೇ ಬೇರೆ ಬೇರೆ ಆಯಾಮಗಳು, ಕಾಮ ಕ್ರೋಧ ಇತ್ಯಾದಿಗಳು, ಅವು ಎಲ್ಲವೂ ಕೂಡ ಅಲ್ಲೇ ಹುಟ್ಟಿದವು ಅಂತ ಅದರ ತಾತ್ಪರ್ಯ ಇದೆ. ಮನಸ್ಸು ಇರುವುದು ಒಟ್ಟಾರೆ ಭಗವಂತನ ಧ್ಯಾನಕ್ಕಾಗಿ ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ. ನಾವಿವತ್ತು ಎಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಪ್ರೇರಿಸುವಂಥದ್ದೇ ಮನಸ್ಸು. ಮನಸ್ಸಿನ ಪ್ರೇರಣೆಯಿಂದ ನಾವೆಲ್ಲ ಕಾರ್ಯಗಳನ್ನು ಮಾಡ್ತಿದ್ದೇವೆ. ಆದರೆ ಅದಷ್ಟೇ ಅಲ್ಲ ಮನಸ್ಸಿನ ಕೆಲಸ. ಭಗವಂತನ ಜ್ಞಾನವನ್ನು ನಮಗೆ ಕೊಡುವುದು, ಧ್ಯಾನ ಮಾಡಲಿಕ್ಕೆ ಸಹಕಾರಿಯಾಗುವುದು ಕೂಡ ಮನಸ್ಸೇ. ಇಲ್ಲಿ ಶ್ರವಣ, ಮನನ, ಧ್ಯಾನ ಇವು ಮೂರಕ್ಕೆ ಸೇರಿ ಜಿಜ್ಞಾಸ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ಅದರಲ್ಲಿ ಶ್ರವಣ ಮಾಡುವುದು ನಾವು ಕಿವಿಯಿಂದ ಮತ್ತು ಕಣ್ಣಿನಿಂದ. ಕಣ್ಣಿನಿಂದ ಕೆಲವು ಗ್ರಂಥಗಳನ್ನು ಓದ್ತೇವೆ, ಓದಿದ್ರಿಂದ ಒಂದಿಷ್ಟು ಜ್ಞಾನ ಬರ್ತದೆ, ಅದು ಒಂದು ರೀತಿಯ ಶ್ರವಣವೇ. ಮತ್ತೆ ಗುರುಮುಖದಿಂದ ಉಪದೇಶ ಕೇಳ್ತೇವೆ, ಅದು ಕೂಡ ಅದಂತೂ ಶ್ರವಣ ಹೌದೇ ಹೌದು. ಅದರಿಂದ ಶ್ರವಣ ಅಂದರೆ ಕೇವಲ ಕೇಳುವಿಕೆ ಅಂತ ಅರ್ಥ ಅಲ್ಲ, ಒಟ್ಟಾರೆ ಸ್ವಾಧ್ಯಾಯ ಅಂತ ಅರ್ಥ. ಅಧ್ಯಯನ ಮಾಡುವಿಕೆಯನ್ನೇ ಶ್ರವಣ ಅಂತ ಹೇಳೋದು. ಕಿವಿಯಿಂದ ಕೇಳಿ ಜ್ಞಾನವನ್ನು ಪಡ್ಕೊಳ್ಳೋದು ಒಂದು, ಓದಿ ಜ್ಞಾನವನ್ನು ಪಡೆಯೋದು ಒಂದು. ಅವೆರಡರ ಹಿಂದೆಯೂ ಕೂಡ ಇರುವುದು ಒಂದೇ ಸಂಗತಿ. ನಮಗೆ ವರ್ಣಗಳು ಬೋಧಕ ಆಗ್ತವೆ. ವಿಷಯವನ್ನು ತಿಳ್ಕೊಳ್ಳಿಕ್ಕೆ ವರ್ಣಗಳು, ಅಕ್ಷರಗಳು ಬೇಕು. ಆ ಅಕ್ಷರಗಳನ್ನು ಇನ್ನು ಯಾವುದಾದ್ರೂ ಒಬ್ಬರ ಬಾಯಿ, ಗುರುವಿನದೋ ಮತ್ತಾರದೋ ಒಬ್ಬನ ಬಾಯಿ ಉಚ್ಚಾರ ಮಾಡಿದಾಗ, ಅದನ್ನು ನಾವು ಕೇಳಿದಾಗ ಜ್ಞಾನ ಬರುವುದು ಒಂದು. ಅಥವಾ ನಾವೇ ಒಂದು ಗ್ರಂಥದಲ್ಲಿ ಓದಿದಾಗ ಅಕ್ಷರಗಳ ವರ್ಣಗಳ ಮೂಲಕ ನಮಗೆ ಜ್ಞಾನ ಬರುವುದು ಮತ್ತೊಂದು. ಅಂತೂ ಇದನ್ನು ಸ್ವಾಧ್ಯಾಯ, ಅಧ್ಯಯನ ಅನ್ನೋ ಅರ್ಥದಲ್ಲಿ ಶ್ರವಣವನ್ನು ಹೇಳ್ತಾರೆ. ಮುಂದೆ ಮನನ. ನಾವೇನು ಕೇಳಿದ್ದೀವಿ ಅದನ್ನು ಮನನ ಮಾಡ್ಕೋಬೇಕು. ಶೃಣುಯಾದ್ ಯಾವದ ಜ್ಞಾನಂ ಮತಿರಿ ಯಾವದ ಯುಕ್ತತ ಧ್ಯಾನಂತೂ ಯಾವದೀಕ್ಷಾ ಸ್ಯಾತ್ ಅಂತ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ. ಎಲ್ಲಿವರೆಗೆ ಶ್ರವಣ ಮಾಡಬೇಕು ಅಂದರೆ, ಎಲ್ಲಿವರೆಗೆ ನಮಗೆ ಅಜ್ಞಾನ ಇದೆಯೋ ಅಲ್ಲಿವರೆಗೂ ಶ್ರವಣ ಮಾಡ್ತಾನೇ ಇರಬೇಕಂತ. ಶ್ರವಣ ಮಾಡುವುದನ್ನು ನಿಲ್ಲಿಸಿದ್ದೀವಿ ಅಂತಂದರೆ ನಮಗೆ ಅಜ್ಞಾನ ಎಲ್ಲ ಪರಿಹಾರ ಕಂಡಿದೆ ಅಂತ ಅರ್ಥ. ಅಥವಾ ಅಜ್ಞಾನ ಇನ್ನೂ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅಂತ ಅರ್ಥ. ಅದರಿಂದ ಎಲ್ಲಿವರೆಗೆ ಅಜ್ಞಾನ ಇದೆಯೋ ಅಲ್ಲಿವರೆಗೂ ಶ್ರವಣ ಮಾಡ್ತಾನೇ ಇರಬೇಕು. ಮತ್ತು ಮತಿಲಿ ಯಾವದ ಅಯುಕ್ತತ, ಶ್ರವಣ ಮಾಡಿದ್ದನ್ನು ಮನನದ ಹೊರೆಗಲ್ಲಿಗೆ ಹಚ್ಚಬೇಕು. ಅದೇ ಎಲ್ಲಿವರೆಗೆ ಅಂದರೆ ಯಾವದ ಅಯುಕ್ತತ, ಆ ಶ್ರವಣ ಮಾಡಿದ್ರ ಬಗ್ಗೆ ಇನ್ನೂ ಏನಾದರೂ ಸ್ವಲ್ಪ ಸಂದೇಹ, ಕೊಸರು, ಮಾಲಿನ್ಯ ಏನಾದರೂ ಉಳಿದಿದ್ರೆ ಅದನ್ನು ಮನನಕ್ಕೊಳಪಡಿಸಿ ದೃಢಪಡಿಸ್ಕೋಬೇಕು. ನಾವೇ ಮನನ ಮಾಡಬಹುದು,
ಇನ್ನು ನಮ್ಮಂತೆ ಶ್ರವಣ ಮಾಡಿದ ಇನ್ನು ಕೆಲವ್ರ ಜೊತೆ ಸೇರಿ ಮನನ ಮಾಡಬಹುದು ಅಂತೂ ಒಂದು ಮನನ ಮಾಡಬೇಕು. ಹೀಗೆ ಆತ್ಮವ ಅರೇ ದ್ರಷ್ಟವ್ಯ, ಅವನು ಭಗವಂತನ ಕಾಣಬೇಕು. ಯಾಕೆ ಇಲ್ಲಿ ಆತ್ಮಮಾಯ ಅಂತ ಹೇಳಿದೆ, ಅವಾಗ ಆತ್ಮವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿದವ್ಯ ಅಂತ ನೆನಪು ಮಾಡ್ಕೊಂಡೆ ಅಂದ್ರೆ ಅಲ್ಲಿಯೂ ಕೂಡ ಆತ್ಮ ಅಂತಾನೆ ಬಂದಿರೋದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಆತ್ಮನನ್ನು ನೋಡಬೇಕು. ಅದಕ್ಕಾಗಿ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು ಅಂತ. ನಿತ್ಯಾತದ ಗುಣತ್ವಾತ್ಸ ಆತ್ಮೇಶು ಶ್ರುತಿಶೂದಿತ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಒಂದು ಕಡೆ ಬರ್ತದೆ. ಅವನನ್ನು ಆತ್ಮ ಅಂತ ಯಾಕೆ ಹೇಳ್ತಾರೆ ಅಂದರೆ, ವ್ಯಾಪ್ತವಾದ ಸರ್ವಕಾಲದಲ್ಲಿಯೂ ಸರ್ವ ದೇಶದಲ್ಲಿಯೂ ವ್ಯಾಪ್ತವಾದ ಗುಣವುಳ್ಳವನಾದ್ರಿಂದ ಅವನನ್ನು ಆತ್ಮ ಅಂತ ಹೇಳ್ತಾರೆ. ಹೀಗೆ ಆತ್ಮಾವ ಅರೇ ದ್ರಷ್ಟವ್ಯ, ಭಗವಂತನನ್ನು ನೋಡಬೇಕು ಅಂದರೆ ಭಗವಂತನ ಸರ್ವ ದೇಶ ಕಾಲದಲ್ಲಿಯೂ ಇರುವ ಅಸ್ತಿತ್ವ, ಸರ್ವಕಾಲದಲ್ಲಿರುವ ಅಸ್ತಿತ್ವ ಅದನ್ನು ತಿಳ್ಕೊಳ್ಬೇಕು. ಹಾಗೆ ಗುಣಗಳ ವ್ಯಾಪ್ತಿಯನ್ನು ಕೂಡ ತಿಳ್ಕೊಳ್ಬೇಕು. ಆತ್ಮ ಅನ್ನೋ ಶಬ್ದ ದೇಶತಃ ಕಾಲತಃ ವ್ಯಾಪ್ತ ಅಥವಾ ಸಾತತ್ಯ ಗಮನೆ ಅಂತ ಧಾತು ಇದೆ. ಆತ್ಮ ಎಂಬ ಶಬ್ದಕ್ಕೂ ಬ್ರಹ್ಮ ಎಂಬ ಶಬ್ದಕ್ಕೂ ಒಂದೇ ಅರ್ಥ. ಯಾರು ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಇದ್ದಾನೋ, ಸತತವಾಗಿರುವುದು ಅಂದ್ರೆ ಅದೇ, ಅವನನ್ನೇ ಆತ್ಮ ಅಂತಾರೆ. ಬ್ರಹ್ಮ ಎಂಬ ಶಬ್ದ ದೊಡ್ಡವನು ಗುಣಪೂರ್ಣ ಅನ್ನೋ ಅರ್ಥವನ್ನು ಹೇಳ್ತದೆ. ಆತ್ಮ ಎಂಬ ಶಬ್ದವು ಕೂಡ ಸವಿಷ್ಣು ಆಪ್ತಕಾಮತ್ವ, ಆಪ್ತಕಾಮನಾದ್ರಿಂದ ಅವನನ್ನು ಆತ್ಮ ಅಂತ ಹೇಳ್ತದೆ ಅಂತ ಬಂದಿದೆ. ಹೀಗೆ ಭಗವಂತ ದೇಶತಃ ಎಲ್ಲ ದೇಶದಲ್ಲೂ ಇದ್ದಾನೆ, ಎಲ್ಲ ಕಾಲದಲ್ಲೂ ಇದ್ದಾನೆ. ಗುಣತಃನೂ ಆತ ವ್ಯಾಪ್ತ ಅನ್ನೋದು ತಿಳ್ಕೊಳ್ಳುವುದು ಶಾಸ್ತ್ರದ ತಿಳ್ಕೊಳ್ಬೇಕು ಅಂತ ನಾವು ತಿಳ್ಕೊಳ್ಬೇಕು ಅಂತ ಶಾಸ್ತ್ರದ ಸಂದೇಶ. ಆದ್ರಿಂದ ಆತ್ಮಾವ ಅರೇ ದ್ರಷ್ಟವ್ಯ, ಆತ್ಮನ ಬಗ್ಗೆ ದರ್ಶನ ನಾವು ಪಡ್ಕೋಬೇಕು ಅಂದ್ರೆ ಅವನ ಎಲ್ಲ ಮಹಿಮೆಯನ್ನು ನಾವು ಮನಗಾಣಬೇಕು ಅಂತ ಅರ್ಥ. ಅದೇ ಇಲ್ಲಿಯೂ ಆತ್ಮಮಾಯ ಅಂತ ಬಂದಿರೋದು. ಅದಕ್ಕಾಗಿ ಮೊದಲು ಶ್ರವಣ ನಡೆಸಬೇಕು, ಅದು ಗುರುಮುಖದಿಂದ ಅಥವಾ ನಾವೇ ಓದಿ. ಸ್ವಯಮೇವ ಸಮಭ್ಯಸೇತ್, ಯಾರು ಹೇಳುವವರು ಇಲ್ಲದೆ ಹೋದ್ರೆ ನಾವೇ ಅಭ್ಯಾಸ ಮಾಡಬೇಕು ಅಂತ ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇದನ್ನ ಮನಸ್ಸಿನ ಮಹತ್ವವನ್ನು ಹೇಳಲಿಕ್ಕೆ ಇದನ್ನೆಲ್ಲ ಹೇಳಿದೆ. ಶ್ರವಣ ಮಾಡಲಿಕ್ಕೂ ಮನಸ್ಸು ಬೇಕು. ಇನ್ನೊಬ್ರು ಹೇಳಿದ್ದೇನಾದ್ರೂ ನಮ್ಗೆ ಅರ್ಥ ಆಗಬೇಕು ಅಂತಿದ್ರೆ, ನಾವೇ ಓದಿದ್ರೆ ನಮ್ಗೆ ಅರ್ಥ ಆಗಬೇಕು ಅಂತಿದ್ರೆ ಅಲ್ಲಿ ಮನಸ್ಸಿನ ಏಕಾಗ್ರತೆ ಬೇಕು. ಶ್ರವಣಕ್ಕೆ ಮನಸ್ಸು ಬೇಕು, ಮನನಕ್ಕೂ ಕೂಡ ಮನಸ್ಸು ಬೇಕೇ ಬೇಕು. ಮನನ ಮಾಡಲಿಕ್ಕೆ ನಮಗೆ ಈಗಿನ ಹಂತದಲ್ಲಿ ಮನಸ್ಸೇ, ನಮ್ಮ ಮೈಂಡೇ ನಮಗೆ ಸಹಾಯಕ. ಮುಂದೆ ಧ್ಯಾನ ಮಾಡಬೇಕು, ಧ್ಯಾನ ಮಾಡಲಿಕ್ಕೂ ಕೂಡ ಮನಸ್ಸು ಬೇಕು. ಅದನ್ನ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಈ ರುದ್ರಸ್ತು ಮನನಾಖ್ಯಂಚ, ಇಲ್ಲಿ ಮನಸ್ಸು ಎಂಬ ತತ್ವ ಹುಟ್ಟಿತು ಅಂತ ಬಂತಲ್ಲ, ಅದಕ್ಕೆ ದೇವತೆ ಚಂದ್ರ ಅಂತ ಬಂದಿದೆ. ಅವನಿಗಿಂತ ಶ್ರೇಷ್ಠರಾದವರು ಗರುಡ, ಶೇಷ ಮತ್ತು ರುದ್ರರು. ಅದರಲ್ಲಿ ರುದ್ರ ನಮ್ಮಿಂದ ಮನನ ಮಾಡಿಸ್ತಾನೆ, ಶೇಷ ನಮ್ಮಿಂದ ವ್ಯಾಖ್ಯಾನ ಮಾಡಿಸ್ತಾನೆ, ಗರುಡ ಧ್ಯಾನ ಮಾಡಿಸ್ತಾನೆ ಅಂತ ಇಷ್ಟು ಬಂದಿದೆ. ಅದಲ್ಲದೆ ವೇದ, ಈ ಗರುಡ ಎಲ್ಲ ವೇದಗಳ ಅಧ್ಯಯನಕ್ಕೆ ಬೇಕಾದ ಶ್ರದ್ಧಾವನ್ನು ನಮಗೆ ಕೊಡ್ತಾನೆ. ಮತ್ತೆ ತಾಂತ್ರಿಕೆ ಶೇಷರುದ್ರೌಚ ಅಂತ, ಪೌರುಷೇಯ ಗ್ರಂಥಗಳ ಅಧ್ಯಯನ ಮಾಡಲಿಕ್ಕೆ ಶ್ರದ್ಧಾ ನಮಗೆ ಕೊಡುವವರೇ ಶೇಷ ಮತ್ತು ರುದ್ರರು. ವೈದಿಕ ಶ್ರವಣೆ ವಿಪಹ, ಇದೆಲ್ಲ ಐತರೇಯ ಭಾಷ್ಯದಲ್ಲಿ ಬಂದಿರುವಂತಹ ವಿಚಾರ. ಹೀಗೆ ಏನನ್ನಾದರೂ ಶ್ರವಣ ಮಾಡಿ ಅರ್ಥ ಮಾಡಿಕೊಳ್ಳಿಕ್ಕೂ ಗರುಡ ಶೇಷರುದ್ರರು ಬೇಕು, ಗರುಡ ಶೇಷರು ಬೇಕು. ಅದನ್ನು ಮನನ ಮಾಡಲಿಕ್ಕೆ ರುದ್ರ ಬೇಕು, ವ್ಯಾಖ್ಯಾನ ಮಾಡಲಿಕ್ಕೆ ಮತ್ತೆ ಶೇಷ ಬೇಕು, ಕೊನೆಯದಾಗಿ ಧ್ಯಾನ ಮಾಡಲಿಕ್ಕೂ ಕೂಡ ಗರುಡ ಬೇಕು. ಮತ್ತೆ ಇವರೆಲ್ಲರ ಅಧೀನನಾಗಿ ಚಂದ್ರ ಇದ್ದಾನೆ, ಅವನು ಕೂಡ ಒಬ್ಬ ಮನಸ್ಸಿನ ದೇವತೆ ಅಂತ ಇಷ್ಟು ಅದರಲ್ಲಿ ಗ್ರಹಣ ಮಾಡಬೇಕು. ಈ ಸಂಕಲ್ಪ, ಕಾಮ ಇವೆಲ್ಲ ಏನಿವೆ ಮನಸ್ಸಿನದೇ ಬೇರೆ ಬೇರೆ ವೃತ್ತಿಗಳು. ಮನಸ್ಸು ಅನ್ನೋದೊಂದು ರತ್ನ ಇದ್ದಂತೆ. ಆ ರತ್ನದ ಒಂದು ರತ್ನಕ್ಕೆ, ಒಂದು ವಜ್ರಕ್ಕೆ ಬೇರೆ ಬೇರೆ ಬೆಳಕಿನ ಆಯಾಮಗಳಿರ್ತವೆ. ನಮಗಿವತ್ತು ಕಾಮ, ಕ್ರೋಧ ಇತ್ಯಾದಿ ಹುಟ್ಟುವುದೆಲ್ಲವೂ ಕೂಡ ಆ ಮನಸ್ಸೆಂಬ ರತ್ನದ ಬೇರೆ ಬೇರೆ ವೃತ್ತಿಗಳೇ ಅವು. ಅದಕ್ಕಾಗಿ ಸಂಕಲ್ಪ, ಕಾಮ ಇವುಗಳು ಕೂಡ ಹುಟ್ಟಿದವು ಅಂತ ಅಲ್ಲಿ ಹೇಳಿದ್ದಾರೆ. ಆತ್ಮಮಾಯ ಅಂದ್ರೆ ಹೀಗೆ ವಿಷ್ಣು ಮಹಾತ್ಮ್ಯ ಅಂತ ಅರ್ಥ.
ಯಾದವಾರರು ಹಾಗೆ ಹೇಳ್ತಾರೆ, ವಿಜಯಧ್ವಜರು ಅರ್ಥ ಮಾಡಿದ್ದಾರೆ. ಅವನ ಮಹಿಮೆಯನ್ನು ತಿಳ್ಕೊಳ್ಳೋದು. ಅದಕ್ಕಿಂತ ಹೆಚ್ಚಾಗಿ ಮಾಯಾ ಅಂದರೆ ಇಚ್ಛಾ ಅಂತಲೂ ಅರ್ಥ ಇದೆ. ಮಹಾಮಾಯೆ ತ್ಯವಿದ್ಯೇತಿ ನಿಹತಿರ್ ಮೋಹನೀತಿ ಚ. ಮಹಿಮೆಯನ್ನು ತಿಳ್ಕೊಳ್ಳೋದು ಅಂದರೆ ಭಗವಂತನ ಇಚ್ಛೆಯನ್ನು ತಿಳ್ಕೊಳ್ಳೋದು. ಅದಕ್ಕಾಗಿ ಈ ನಮಗೆ ಮನಸ್ಸು ಬೇಕು. ಇಲ್ಲಿ ಎಲ್ಲ ಕಡೆಯೂ ಕೂಡ ಒಂದೊಂದು ಅಧಿಷ್ಠಾನ ಇರ್ತದೆ, ಅದರಲ್ಲಿ ಇಂದ್ರಿಯ ಇರ್ತದೆ. ಹೃದಯ ಅನ್ನೋದೊಂದು ಅಧಿಷ್ಠಾನ, ಅದರಲ್ಲಿ ಮನಸ್ಸೆಂಬುದು ಇಂದ್ರಿಯ. ಹಿಂದೆ ಎಲ್ಲ ಕಡೆಯೂ ಕೂಡ ಈ ರಕ್ತ ಅನ್ನೋದೊಂದು ಅಧಿಷ್ಠಾನ, ಅದರಲ್ಲಿ ಒಂದು ಇಂದ್ರಿಯ, ಹೀಗೆಲ್ಲ ಅದನ್ನು ಹಿಂದೂ ಕೂಡ ಹೇಳಿದ್ದಾರೆ. ಈಗ ಹೃದಯವೆಂಬ ಗೋಲಕದಲ್ಲಿ ಅಧಿಷ್ಠಾನದಲ್ಲಿ ಮನಸ್ಸೆಂಬ ಇಂದ್ರಿಯ ಇರ್ತದೆ ಅಂತ ಈಗ ನಾವು ತಿಳ್ಕೊಳ್ಬೇಕು. ಚತುರ್ಮುಖ ಬ್ರಹ್ಮನಿಗೂ ನಮಗೂ ಎಲ್ರಿಗೂ ಕೂಡ ಹೀಗೆ ಮನಸ್ಸು ಅಂತನ್ನೋದು ಧ್ಯಾನಕ್ಕೆ, ಮನನಕ್ಕೆ ಮತ್ತು ಅಧ್ಯಯನಕ್ಕೂ ಕೂಡ ಸಹಕಾರಿಯಾಗ್ತದೆ. ಇದರ ದೇವತೆಯೇ ಚಂದ್ರ. ಸೂರ್ಯ ಚಂದ್ರ ಇಬ್ಬರು ಕೂಡ 12ನೇ ಕಕ್ಷಾದಲ್ಲಿದ್ದಾರೆ. ಆದರೆ ಸೂರ್ಯನಿಗಿಲ್ಲದೇ ಇರುವ ಒಂದು ವೈಶಿಷ್ಟ್ಯ, ಒಂದು ವಿಶಿಷ್ಟತೆ ಅದು ಚಂದ್ರನಿಗಿದೆ. ಅದು ಏನು ಅಂದರೆ ಚಂದ್ರ ಮನಸ್ಸಿಗೂ ಸಂಬಂಧಪಡ್ತಾನೆ. ಯಜ್ಞಾದಿ ಸಾಧನೆ ಎತ್ತು ಮನಶ್ಚಂದ್ರ ಪ್ರಕೀರ್ತಿತ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಒಂದು ವರ್ಣನೆ ಮಾಡಿದ್ದಾರೆ. ಮನಸ್ಸಿನ ದೇವತೆಗಳ ಒಂದು ದೊಡ್ಡ ಪರಿವಾರವೇ ಇದೆ. ಪರ್ಜನ್ಯ, ಮಿತ್ರ ಮೊದಲಾದವರೆಲ್ಲರೂ ಕೂಡ ಮನಸ್ಸಿನ ದೇವತೆಗಳೇ. ಸ್ಥೂಲ ಮನಸ್ಸಿನ ದೇವತೆ ಇಂದ್ರ, ಅದಲ್ಲ ಅಂತಲ್ಲ, ಅದರ ಜೊತೆಗೆ ಯಜ್ಞ ಮಾಡಲಿಕ್ಕೆ ಬೇಕಾದಂತಹ ಮನಸ್ಸನ್ನು ನಮಗೆ ಕೊಡುವವನು ಚಂದ್ರ ಅಂತ. ಇಲ್ಲಿ ಎಲ್ಲ ಕಡೆನೂ ಕೂಡ ಚಂದ್ರವೆಂಬ ಗೋಲಕ ಏನಿದೆಯಲ್ಲ, ಅದು ಕೂಡ ನಮ್ಮ ದೇಹದ ಮೇಲೆ ಪರಿಣಾಮ ಬೀರ್ತದೆ. ಚಂದ್ರನ ಕಿರಣಗಳ ಆಕರ್ಷಣೆಗೊಳಗಾಗಿ ಸಮುದ್ರದಲ್ಲಿ ಉಬ್ಬರ ಮತ್ತು ಇಳಿತ ಬರೋದು ಕಂಡಿದೆ ನಮಗೆ. ಹೀಗೆ ಚಂದ್ರವೆಂಬ ಗ್ರಹ, ನಾವು ನೋಡ್ತಿರುವ ಗ್ರಹ ಏನಿದೆ, ಇದರದ್ದು ಪರಿಣಾಮ ನಮ್ಮ ಮೇಲೆ ಆಗ್ತದೆ. ಅದರೊಳಗಿರುವಂತಹ ಅದರ ಅಭಿಮಾನಿಯಾದಂಥ ಒಬ್ಬ ದೇವತೆ ಇದ್ದಾನೆ, ಅವನು ಕೂಡ ಹೀಗೆ ನಮ್ಮ ಸಾಧನೆಯಲ್ಲಿ ನಮಗೆ ಸಹಕಾರ ಕೊಡ್ತಾನೆ. ಜೀವನವೇ ಒಂದು ಯಜ್ಞ. ಆ ಯಜ್ಞ ಮಾಡಲಿಕ್ಕೆ ಬೇಕಾದಂತಹ ಒಂದು ಮನಸ್ಸಿನ ಶಕ್ತಿಯನ್ನು ನಮಗೆ ಕೊಡುವಂಥವನು ಈ ಚಂದ್ರ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ ಆ ಚಂದ್ರನು ಕೂಡ ಅಲ್ಲಿ ಹುಟ್ಟಿದ. ಇದಕ್ಕಾಗಿ ನಮಗೆ ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಅನ್ನೋದನ್ನು ನಾವು ಎಲ್ಲ ಕಡೆ ನೋಡಬೇಕು. ಸೂರ್ಯಾಂತರ್ಗತನಾದ ಭಗವಂತನ ಧ್ಯಾನವನ್ನು ಕೆಲವು ಕಡೆ ಹೇಳಿರ್ತಾರೆ, ಚಂದ್ರಾಂತರ್ಗತನಾದಂತಹ ಭಗವಂತನ ಧ್ಯಾನವನ್ನು ಕೆಲವು ಕಡೆ ಹೇಳಿರ್ತಾರೆ. ಹಂಸ ಮಂತ್ರ, ಹಯಗ್ರೀವ ಮಂತ್ರ, ಧನ್ವಂತರಿ ಮಂತ್ರ, ಇವೆಲ್ಲವೂ ಕೂಡ ಚಂದ್ರನಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನು ಆರಾಧನೆ ಮಾಡುವ ಪ್ರಕ್ರಿಯೆಗಳು. ಶಶಿಬಿಂಬ ಸಂಸ್ಥಂ ಅಂತ ಎಲ್ಲ ಕಡೆನೂ ವರ್ಣನೆ ಮಾಡ್ತಾರೆ. ಹೀಗೆ ಚಂದ್ರಾಂತರ್ಗತನಾದಂಥ, ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂಥ ಭಗವಂತನನ್ನು ಧ್ಯಾನ ಮಾಡಿದರೆ ಆ ಚಂದ್ರನ ಮತ್ತು ಪ್ರಾಣನ ಅನುಗ್ರಹದಿಂದ, ಭಗವಂತನ ಅನುಗ್ರಹದಿಂದ ಕೂಡ ನಮಗೆ ಈ ಶ್ರವಣ, ಮನನ, ಧ್ಯಾನ ಇವೆಲ್ಲವೂ ಕೂಡ ಸುಲಭವಾಗಿ ಸಿದ್ಧಿಸ್ತವೆ. ಮತ್ತೆ ಇಡೀ ಜೀವನವೇ ಒಂದು ಯಜ್ಞ ಅಂತ ಭಾವಿಸಿ ನಾವೇನು ಮುಂದುವರಿಬೇಕಾಗಿದೆ, ಅದಕ್ಕೆ ಬೇಕಾದ ಅನುಗ್ರಹವು ಕೂಡ ಅವನಿಂದಲೇ ಆಗ್ತದೆ. ಐತರೇಯ ಉಪನಿಷತ್ತಿನ ಭಾಷ್ಯ ಮೊದಲಾದ ಕಡೆ ಬೇರೆ ಬೇರೆ ಕಡೆ ಬಂದದ್ದನ್ನು ಇಲ್ಲಿ ಸೇರಿಸಿ ಹೇಳಿದ್ದೇನೆ. ನಾವೀಗ ಭಾಗವತದಲ್ಲಿ ನೋಡಿದ್ದೆಲ್ಲವೂ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಬರಲಿಲ್ಲ, ಆದರೂ ಎಲ್ಲಿ ಬಂದಿದೆ ಅದನ್ನು ಜೋಡಿಸ್ಕೊಂಡು ಹೇಳಿದ್ದೇನೆ. ಏವಂ ರೂಪದ್ವಯೇನಾಪಿ ಸ್ತುವಂತೋ ವಿಷ್ಣುಮವ್ಯಯಂ ದಿವ್ಯಾಂಬರಾ ಕುಂಡಲಿನಃ ಪ್ರಾವಿಶನ್ ಉದಕಾರಣವಂ. ಎಲ್ಲ ದೇವತೆಗಳಿಗೆ ಅಧ್ಯಾತ್ಮ ಅಂತ ಒಂದು ರೂಪ, ಅಧಿದೈವ ಅಂತ ಒಂದು ರೂಪ. ಅಧ್ಯಾತ್ಮ ಎಂಬ ರೂಪ ಅದು ನಮ್ಮ ಒಳಗಿರ್ತದೆ. ನಮ್ಮ ದೇಹದೊಳಗೆ ಏನೇನು ಇಂದ್ರಿಯಗಳಿವೆ ಆ ಇಂದ್ರಿಯಗಳಿಗೆ ನಿಯಾಮಕರಾಗಿ ಅವ್ರ ರೂಪ ಇರ್ತದೆ. ಆತ್ಮ ಅಂದರೆ ನಮ್ಮ ಪರ್ಸನಾಲಿಟಿ, ಈ ದೇಹ, ಮನಸ್ಸು ಮತ್ತು ಜೀವ ಇದಿಷ್ಟು ಸೇರಿ ನಮ್ಮ ಪರ್ಸನಾಲಿಟಿ. ಅದರಲ್ಲಿ ದೇವತೆಗಳು ಒಂದು ರೂಪ ಇರ್ತದೆ. ಹಾಗೆ
ಮೂಲ ಅವರವರ ಲೋಕದಲ್ಲಿಯೂ ಕೂಡ ಅಧಿದೈವ ಎಂಬ ಹೆಸರಿನಿಂದ ಇನ್ನೊಂದು ರೂಪ ಇರ್ತದೆ ಅವರಿಗೆ. ಈ ದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡಿದರು ಅಂತ ಅಲ್ಲಿ ಆ ಉಪನಿಷತ್ತಿನ ನಾವು ನೋಡ್ತಿರುವ ಉಪನಿಷತ್ತು ಅಲ್ಲಿ ಬಂದಿರುವಂತಹ ವಿಚಾರ ಇತ್ತು. ಎಲ್ಲ ದೇವತೆಗಳು ಹೇಗೆ ಹೇಗೆ ಅಲ್ಲಿ ಹುಟ್ಟಿದ್ರು ಅನ್ನೋದನ್ನ ಈಗಾಗಲೇ ನಾವು ನೋಡಿದ್ದೇವೆ. ವಿಜಯಧ್ವಜರು ಮತ್ತು ಯಾದವಾರ್ಯರು ಹೇಳಿದ ಅರ್ಥಗಳನ್ನು ನೋಡಿದ್ದಾಯಿತು. ಇನ್ನು ಶ್ರೀಧರರು ಇದಕ್ಕೆಲ್ಲ ಆಚಾರ್ಯರ ಭಾಗವತ ತಾತ್ಪರ್ಯ ಏನಿಲ್ಲ, ಆದ್ರಿಂದ ಹೆಚ್ಚಿನ ಗೊಂದಲ ಏನು ಇಲ್ಲ, ಇದರಲ್ಲಿ ಇಲ್ಲ ಅಂತ ಅರ್ಥ. ಅದಕ್ಕಾಗಿ ಉಳಿದವರು ಹೇಳಿದ್ದು ಎಲ್ಲವನ್ನೂ ನಾವು ನೋಡಬೇಕಾಗಿಲ್ಲ, ಆದರೂ ಒಂದು ಸ್ವಲ್ಪ ಅವನ್ನ ನೋಡಿದರೆ ಸಾಕು. ಆತ್ಮಮಾಯಾಂ ಸ್ವಶಿರೋಪಧಾಯಕ ಪ್ರಕೃತಿ ನಿಧಿಧ್ಯಾಸೋಹ. ಆತ್ಮಮಾಯ ಅಂದರೆ ಭಗವಂತನ ಮಹಿಮೆ ಅಂತ ಅರ್ಥ ಮಾಡಿದ್ದೀವಿ ನಾವು. ಆಚಾರ್ಯ ಭಾಗವತ ತಾತ್ಪರ್ಯ ಬರ್ತಿಲ್ಲ ಆದರೂ ಕೂಡ ವ್ಯಾಖ್ಯಾನ ಮಾಡೋರೆಲ್ಲ ಹಾಗೆ ಮಾಡಿದ್ದಾರೆ. ವೀರರಾಘವರು ಹೇಳ್ತಾರೆ ಈ ಪ್ರಕೃತಿ ಅಂತ, ಆತ್ಮಮಾಯ ಅಂದರೆ ಪ್ರಕೃತಿ ಅಂತ ಅರ್ಥ ಮಾಡಬೇಕು, ಭಗವಂತನ ಮಹಿಮೆ ಅಂತಲ್ಲ ಪ್ರಕೃತಿ ಅಂತ ಅರ್ಥ ಮಾಡಬೇಕು. ಇದು ವೀರರಾಘವರು ಹೇಳಿರಬಹುದು, ಆದರೆ ನಮಗೂ ಕೂಡ ಆ ಅರ್ಥ ಗ್ರಾಹ್ಯವೇ. ಅಲ್ಲಿ ಸ್ವರೂಪ ತಿರೋಧಾಯಕ, ನಮ್ಮ ಸ್ವರೂಪ ನನಗೆ ಕಾಣ್ತಾ ಇಲ್ಲ, ನಿಮ್ಮ ಸ್ವರೂಪ ನಿಮಗೆ ಕಾಣ್ತಾ ಇಲ್ಲ. ಈ ಸ್ವರೂಪದ ತಿರೋಧಾನ ಆಗಲಿಕ್ಕೆ ಕಾರಣವಾದದ್ದು ಪ್ರಕೃತಿ. ಆ ಪ್ರಕೃತಿಯನ್ನು ಧ್ಯಾನ ಮಾಡಲಿಕ್ಕೆ ಬಯಸುವವರು ಅಂತ ಹೀಗೆ ಅದರ ಯಾರು ವೀರರಾಘವರು ಅರ್ಥ ಬರೆದಿದ್ದಾರೆ. ಅಲ್ಲಿ ಒಟ್ಟಾರೆ ಆತ್ಮಮಾಯ ಅಂತಿದೆಯಲ್ಲ, ಆತ್ಮ ಅಂದರೆ ಭಗವಂತ, ಅವನ ಮಾಯ ಅಂದರೆ ಪ್ರಕೃತಿ. ಒಟ್ಟಾರೆ ಪುರುಷ ಮತ್ತು ಪ್ರಕೃತಿ ಇವರಿಬ್ಬರನ್ನೂ ತಿಳ್ಕೊಳ್ಳಿಕ್ಕೆ ಬಯಸಿದ್ದಾನೆ ಸಾಧಕ ಅಂತ ಹಾಗೆ ಅರ್ಥ ಮಾಡುವುದು ಇನ್ನೂ ಹೆಚ್ಚು ಚೆನ್ನಾಗಿರ್ತದೆ. ಆತ್ಮ ಚ ಮಾಯಾ ಚ ಆತ್ಮಮಾಯೇ ಅಂತ ಆಗಬೇಕು, ದ್ವಿವಚನ ಬರಬೇಕು. ದ್ವಿವಚನ ಇಲ್ಲಿ ಬಂದಿಲ್ಲ, ಆದರೂ ಕೂಡ ಭಗವಂತ ಮತ್ತು ಭಗವಂತನ ಮಹಿಮೆ, ಅವನ ಪ್ರಕೃತಿ, ಅವನು ಪುರುಷ, ಅವನ ಪ್ರಕೃತಿ, ಜಡ ಪ್ರಕೃತಿಯಿಂದ ಜಡ ಪ್ರಕೃತಿ ಹೌದು, ಚೇತನ ಪ್ರಕೃತಿಯು ಕೂಡ ಹೌದು. ಎರಡನ್ನು ಕೂಡ ನಾವಲ್ಲಿ ತಿಳ್ಕೊಳ್ಬಹುದು. ಅದರೊಂದಿಗೆ ಈ 30ನೇ ಶ್ಲೋಕ ಇಲ್ಲಿ ಸಮಾಪ್ತ ಆಗ್ತದೆ. 31ನೇ ಶ್ಲೋಕದಲ್ಲಿ ಏನು ವಿಷಯ ಇದೆ ಅನ್ನೋದನ್ನು ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.